ಯಾತ್ರಾಸ್ಥಳ ಭುವನಗಿರಿ, ತಮಿಳುನಾಡು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ. ಕಲಿಯುಗದ ಕಲ್ಪತರು ಕಾಮಧೇನು ಶ್ರೀ ರಾಘವೇಂದ್ರ ಗುರುಗಳು. ನೊಂದ ಜೀವಿಗಳಿಗೆ ಒಂದು ದೊಡ್ಡ ಆಧಾರ. ಇವರನ್ನು ನಂಬಿ ಕೆಟ್ಟವರಿಲ್ಲ. ತಪಶಕ್ತಿಯಿಂದ ಅನೇಕ ಕಾಯಿಲೆಗಳನ್ನು ಬೃಂದಾವನದಲ್ಲಿ ಇದ್ದುಕೊಂಡೇ ಇಂದಿಗೂ ಕೂಡ ಬಗೆಹರಿಸಿ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕಕ್ಕೆ ಅಚ್ಚರಿಪಡುವಂತಹ ಲೋಕ ಕಲ್ಯಾಣ ಮಾಡುತ್ತಿರುವ ಕೃಪಾಸಾಗರರು ಶ್ರೀ ರಾಘವೇಂದ್ರರು. ಈ ರಾಘವೇಂದ್ರ ತೀರ್ಥರು ಇಂಥ ಮಹಿಮಾನ್ವಿತರು ಹುಟ್ಟಿದ ಊರು ಭುವನಗಿರಿ. ಮಂತ್ರಾಲಯದ ಶ್ರೀ ರಾಘವೇಂದ್ರರೇ ನರಸಿಂಹಾವತಾರಕ್ಕೆ ಸಹಕಾರಿಯಾದ ಪ್ರಹ್ಲಾದರು. ಪೂರ್ವದ ಸೃಷ್ಟಿಕರ್ತ ಬ್ರಹ್ಮನ ದೇವಗಣದಲ್ಲಿ ಶಂಖಚರಣನಾಗಿದ್ದ ರಾಯರು ಬ್ರಹ್ಮದೇವನ ಶಾಪದಿಂದ ಮತ್ತೆ ಪ್ರಹ್ಲಾದರಾಗಿ ಮತ್ತೆ ಭೂಲೋಕದಲ್ಲಿ ಹುಟ್ಟಿ ಲೋಕ ಕಲ್ಯಾಣಕ್ಕೆ ಮತ್ತೆ ವ್ಯಾಸರಾಗಿ ಜನಿಸುತ್ತಾರೆ. ವ್ಯಾಸರ ಅವತಾರದ ಬಳಿಕ ಶ್ರೀ ರಾಘವೇಂದ್ರ ತೀರ್ಥರು ಯತಿರಾಜರಾಗಿ ಮಂತ್ರಾಲಯದಲ್ಲಿ ನೆಲೆಸಿ ತಮ್ಮ ಬಳಿಗೆ ಬರುವ ಭಕ್ತ ಕೋಟಿಯನ್ನು ಸಂಕಷ್ಟದಿಂದ ಪಾರು ಮಾಡುತ್ತಿದ್ದಾರೆ. ಭಕ್ತರು ರಾಯರನ್ನು ಪ್ರಹ್ಲಾದ, ವ್ಯಾಸಮೂರ್ತಿ, ರಾಘವೇಂದ್ರ ಯತಿಯೆಂದೇ ಪೂಜಿಸುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ವೆಂಕಟನಾಥನಾಗಿ 1595ರಲ್ಲಿ ಬ್ರಾಹ್ಮಣ ಪೋಷಕರಂತಹ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬಿಕರಿಗೆ ಜನಿಸುತ್ತಾರೆ. ಭುವನಗಿರಿ ಇಂತಹ ತಮಿಳುನಾಡಿನ ಚಿದಂಬರಂ ಬಳಿ ಒಂದು ಸಣ್ಣ ಪಟ್ಟಣ. ನಮ್ಮ ಪ್ರೀತಿಯ ಗುರುರಾಯರು ಹುಟ್ಟಿದಂತಹ ಸ್ಥಳವಾಗಿದೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಬಾಲ್ಯವನ್ನು ಇದೇ ಊರು, ಇದೇ ಮನೆಯಲ್ಲಿ ಕಳೆದಿದ್ದಾರೆ. ಆಗಿನ ಸಮಯದಲ್ಲಿ ಈ ಮನೆ ತುಂಬ ಚಿಕ್ಕದಾಗಿದ್ದು ಅಷ್ಟೇ ಚೊಕ್ಕಟವಾಗಿತ್ತು. ಇಂದಿಗೂ ಕೂಡ ಈ ಮನೆಯ ನೆನಪು ತುಣುಕುಗಳನ್ನು ಕಾಣಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು ಶ್ರೀ ವೆಂಕಟೇಶ್ವರ ಗೌರವಾರ್ಥ ವೆಂಕಟಾಚಾರ್ಯ ಎಂದು ಸಹ ಕರೆಯಲಾಗುತ್ತದೆ. ಶ್ರೀ ರಾಘವೇಂದ್ರರ ಬಾಲ್ಯದ ಶಿಕ್ಷಣ ಭುವನಗಿರಿಯಲ್ಲೇ ಆಗಿದೆ. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕುಂಭಕೋಣಂನ ಶ್ರೀಮಠಕ್ಕೆ ಸೇರುತ್ತಾರೆ. 1921ರಲ್ಲಿ ತಾಂಜಾವೂರಿನಲ್ಲಿ ತಮ್ಮ ಗುರುಗಳ ಸಮ್ಮುಖದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂದು ನಾಮಾಂಕಿತರಾಗುತ್ತಾರೆ. ಕುಂಭಕೋಣಂನ ಮಠದ ಉತ್ತರಾಧಿಕಾರಿಯಾಗುತ್ತಾರೆ. ಮುಂದೆ ಅನೇಕ ತೀರ್ಥ ಕ್ಷೇತ್ರಗಳಿಗೆ ಸಂಚರಿಸುತ್ತಾ ಮಧುರೈಯಿಂದ ಹಿಂತಿರುಗಿದ ನಂತರ ವೆಂಕಟನಾಥ ಅವರು ಸರಸ್ವತೀಬಾಯಿಯವರನ್ನು ವಿವಾಹವಾಗುತ್ತಾರೆ. ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು. ನಂತರ ಈ ಕುಟುಂಬವು ಕುಂಭಕೋಣಂಗೆ ಸ್ಥಳಾಂತರವಾಗುತ್ತದೆ. 1614ರಲ್ಲಿ ಅವರು ಸನ್ಯಾಸವನ್ನು ತೆಗೆದುಕೊಂಡು ರಾಘವೇಂದ್ರ ತೀರ್ಥರೆಂದು ಹೆಸರನ್ನು ಗಳಿಸುತ್ತಾರೆ. 1671ರಲ್ಲಿ ರಾಘವೇಂದ್ರ ತೀರ್ಥರು ತಮ್ಮ ಗುರು ಸುಧೀಂದ್ರ ತೀರ್ಥರ ನಂತರ ಶ್ರೀಮಠದ ಮುಖ್ಯಸ್ಥರಾಗಿ 1621ರಿಂದ 1671ರವರೆಗೆ ಇಲ್ಲಿ ಸೇವೆ ಸಲ್ಲಿಸುತ್ತಾರೆ. ಈ ಅವಧಿಯಲ್ಲಿ ಅವರು ಮಧ್ವಾಚಾರ್ಯರನ್ನು ಅನುಸರಿಸುತ್ತಾ ದಕ್ಷಿಣ ಭಾರತದಿಂದ ಪ್ರಯಾಣಿಸುತ್ತಾರೆ. 1671ರಲ್ಲಿ ಶ್ರೀ ರಾಘವೇಂದ್ರರು ಮಂತ್ರಾಲಯದಲ್ಲಿ ಸಮಾಧಿಯನ್ನು ಪಡೆಯುತ್ತಾರೆ. ಅವರು ವಾಸಿಸುತ್ತಿದ್ದ ಸ್ಥಳಗಳು ಇಂದಿಗೂ ಅಸ್ತಿತ್ವದಲ್ಲಿದೆ. ಭುವನಗಿರಿಯಲ್ಲಿರುವ ಅವರ ಮನೆಯನ್ನು ಈಗ ರಾಘವೇಂದ್ರ ಸ್ವಾಮಿಗಳ ಮಠವಾಗಿ ರೂಪಾಂತರಿಸಿದ್ದಾರೆ. ಈ ಭುವನಗಿರಿ ತಮಿಳುನಾಡಿನ ಚಿದಂಬರನ ಕಡ್ಲೆಯೂರು ಸಮೀಪದಲ್ಲಿದೆ. ಚಿದಂಬರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಭುವನಗಿರಿಯ 4ನೇ ಬೀದಿಯಲ್ಲಿದೆ.
ಶ್ರೀ ರಾಘವೇಂದ್ರರು ಬಾಲ್ಯದಲ್ಲಿ ವೇದಶಾಸ್ತ್ರಗಳ ಅಧ್ಯಯನದಲ್ಲಿ ಅವರು ಅಪಾರ ಪ್ರತಿಭೆಯನ್ನು ಹೊಂದಿದ್ದರು. ವಿದ್ಯಾಭ್ಯಾಸವನ್ನು ಕಾವೇರಿ ಪಟ್ಟಣಂ ಗುರುಕುಲದಲ್ಲಿ ಪೂರೈಸಿದರು. ಈ ಅವಧಿಯಲ್ಲಿ ಅವರು ವಾಗ್ವಿಲಾಸ, ವೇದಾಂತ ಜ್ಞಾನ ಮತ್ತು ತರ್ಕಶಕ್ತಿಯನ್ನು ಬೆಳೆಸಿಕೊಂಡರು. ಮಂತ್ರಾಲಯದಲ್ಲಿ ಅನೇಕ ವರ್ಷ ಸೇವೆಗಳಲ್ಲಿ ಪೌರಾಣಿಕ ಪ್ರವಚನ, ಧ್ಯಾನ, ಜಪ ಮಾಡಿದರು. ಭಕ್ತರ ಸಂಕಷ್ಟಗಳನ್ನು ನಿವಾರಿಸಿ ಅನೇಕ ಚಮತ್ಕಾರಗಳನ್ನು ಮಾಡಿದರು. ಅವರ ಪ್ರಸಾದದಿಂದ ಸಂಕಷ್ಟ ಪರಿಹಾರ, ಮಾನಸಿಕ ಶಾಂತಿ ಮತ್ತು ಧಾರ್ಮಿಕ ಶಕ್ತಿಯ ಅನುಭವ ಹಲವಾರು ಜನರು ಭಕ್ತರು ಪಡೆದರು. ಭುವನಗಿರಿ ರಾಘವೇಂದ್ರರ ಜನ್ಮಭೂಮಿ. ಈ ಸ್ಥಳದಲ್ಲಿ ವಿಶೇಷ ಆರೋಹಣೆ, ಪೂಜಾ ವಿಧಾನಗಳು ನಡೆಯುತ್ತದೆ. ಭುವನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಶ್ರೀ ರಾಘವೇಂದ್ರರ ಕೃಪೆ ದೊರಕುತ್ತದೆ. ಇಲ್ಲಿ ರಾಘವೇಂದ್ರರ ದೇಗುಲವಿದೆ. ಈ ದೇಗುಲದಲ್ಲಿ ಸಹಸ್ರನಾಮ ಪಠಣೆ, ಭಜನೆ, ಗುರುಪಾದುಕಾ ಸೇವೆ ವಿಶೇಷವಾಗಿ ನಡೆಯುತ್ತದೆ. ಇಲ್ಲಿಯ ಪುರೋಹಿತರು ಪೂಜೆಯನ್ನು ನೆರವೇರಿಸುತ್ತಾರೆ. ಭುವನಗಿರಿಯಲ್ಲಿ ಪವಿತ್ರ ಹೊಳೆ ಇದ್ದು ಇಲ್ಲಿ ತೀರ್ಥಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ. ಅನ್ನದಾನ ಸೇವೆ, ಕೋಷ್ಠ ಸೇವೆ, ಮಂತ್ರ ಪಠಣ ಕಾರ್ಯಕ್ರಮದಲ್ಲಿ ಯಾತ್ರಾರ್ಥಿಗಳು ಭಾಗವಹಿಸಬಹುದು. ಬಸ್ಸಿನ ಸೌಕರ್ಯವಿದೆ. ಭಕ್ತರಿಗೆ ಬರಲು ಕಡಲೂರು ಚಿದಂಬರದಿಂದ ಮಠದಲ್ಲಿ ವಸತಿ ಗೃಹ, ಹೋಟೆಲ್ಗಳಲ್ಲೂ ತಂಗಬಹುದು. ಇಲ್ಲಿ ರಾಘವೇಂದ್ರರ ಆರಾಧನೆ, ಗುರುಪೂರ್ಣಿಮೆ ಮತ್ತು ವಿಶೇಷ ಪೂಜೆಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಜ್ಞಾನ, ಭಕ್ತಿ, ಶಕ್ತಿ ಮತ್ತು ಸಮರ್ಪಣೆಯ ಪ್ರತೀಕವಾಗಿರುವ ಶ್ರೀ ರಾಘವೇಂದ್ರರ ಜನ್ಮಭೂಮಿ ಭುವನಗಿರಿ. ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ನಾವು ಹೋಗಿ ಶ್ರೀ ರಾಘವೇಂದ್ರರ ಕೃಪಾ ಕಟಾಕ್ಷವನ್ನು ಪಡೆಯಲೇಬೇಕು. ಇದು ಪವಿತ್ರ ಸ್ಥಳ. ಭುವನಗಿರಿ ಬೆಂಗಳೂರಿನಿಂದ 386 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲ ಭಕ್ತರಿಗೂ ಶ್ರೀ ರಾಘವೇಂದ್ರ ಕೃಪಾ ಕಟಾಕ್ಷ ಇರಲೆಂದು ರಾಯರನ್ನು ಸ್ಮರಿಸೋಣವೇ? ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. ತುಂಗಾ ತೀರದ ಶಾಂತ ಸಮೀರಣ ತೋರಣ ಕಟ್ಟಿದೆ ಭಕ್ತರಿಗೆ. ತುಂಗಾ ತೀರದ ಶಾಂತ ಸಮೀರಣ ತೋರಣ ಕಟ್ಟಿದೆ ಭಕ್ತರಿಗೆ. ಸ್ವಾಗತ ಬೀರುವ ಪರಿಮಳ ಹರಡಿದೆ ದ್ವಂದ್ವ ಬಂಧನ ವಿಮುಕ್ತರಿಗೆ. ರಾಘವೇಂದ್ರ ಗುರುವೇ ಭಕ್ತರ ಕಾಮಿತಾರ್ಥಗಳ ನೀ ಕೊಡುವೆ. ಶ್ರೀ ರಾಘವೇಂದ್ರ ಗುರುವೇ. ಮಾನವ ದುಃಖವಿ ಮೋಚನೆಗಾಗಿ ಅವನಿಗವತರಿಸಿ ತಪವಾಚರಿಸಿ. ಮಾನವ ದುಃಖವಿ ಮೋಚನೆಗಾಗಿ ಅವನಿಗವತರಿಸಿ ತಪವಾಚರಿಸಿ. ಆಗಲು ಈಗಲು ಏಗಲು ಪೊರೆವೆ. ಆಗಲು ಈಗಲು ಏಗಲು ಪೊರೆವೆ. ಸುಲಭ ಬಕುತಿ ಸೋಪಾನವ ರಚಿಸಿ. ಆಗಲು ಈಗಲು ಏಗಲು ಪೊರೆವೆ. ಸುಲಭ ಬಕುತಿ ಸೋಪಾನವ ರಚಿಸಿ. ರಾಘವೇಂದ್ರ ಗುರುವೇ ಭಕ್ತರ ಕಾಮಿತಾರ್ಥಗಳ ನೀ ಕೊಡುವೆ. ಶ್ರೀ ರಾಘವೇಂದ್ರ ಗುರುವೇ. ಶ್ರೀ ರಾಘವೇಂದ್ರ ಗುರುವೇ. ಶ್ರೀ ರಾಘವೇಂದ್ರ ಗುರುವೇ.